ನಿನ್ನೆ ನಡೆದಂತಹ ಕೆಲವೊಂದು ಅಜ್ಞಾನದ ಬೆಳವಣಿಗೆಯ ಕಾರಣದಿಂದಾಗಿ ಇವತ್ತು ನಾಡಿನಾದ್ಯಂತ ಪಂಚಮಸಾಲಿ ಬಂಧುಗಳು ಭಾಳ ಮನಸ್ಸಿನ ನೋವು ಮಾಡ್ಕೊಂಡಿದ್ದಾರೆ. ನಿನ್ನೆ ಘಟನೆಯಿಂದ ನನಗೇನು ನೋವಾಗಿಲ್ಲ, ನಾನು ವಿಚಿತ್ರ ಆಗಿಲ್ಲ. ನನಗೊಂದು ರೀತಿ ಸ್ವತಂತ್ರ ಸಿಕ್ಕಂಗೆ ಆಗೈತಿ. ನಾನು ಚೆನ್ನಮ್ಮನ ಕುಲದವನು. ಚೆನ್ನಮ್ಮ ಯಾವತ್ತೂ ಸ್ವತಂತ್ರವಾಗಿದ್ದಂಥವಳು. ಇಲಿಯಾಗಿ 100 ದಿನ ಬದುಕಿಕ್ಕಿಂತ ಹುಲಿಯಾಗಿ 1 ದಿನ ಬದುಕುವಂಥ ಸಂದೇಶ ಕೊಟ್ಟಂಥ ಕುಲ ನಮ್ಮ ಪಂಚಮಸಾಲಿ ಕುಲ. ಆದರೆ ನಮ್ಮಂಥ ಸ್ವಾಮಿಗಳನ್ನು ಮೋಸದಿಂದ ಟ್ರಸ್ಟ್ ಅಂತ ರಚನೆ ಮಾಡಿಕೊಂಡು ನಮ್ಮ ಹೆಸರು ಮೇಲೆ ಆಸ್ತಿ ಪಾಸ್ತಿ ಮಾಡಿಕೊಂಡು ಅದ್ರ ಮೂಲಕ ನಮ್ಮನ್ನು ದುರುಪಯೋಗ ಪಡಿಸ್ಕೊಂಡು ತಮ್ಮ ನಿಯಂತ್ರಣ ಇಟ್ಕೊಳ್ಕೊಳ್ಳೋಂಥ ಭಾಳ ದೊಡ್ಡ ಕೆಟ್ಟ ಹುನ್ನಾರವನ್ನು ಕೆಲವರು ಮಾಡಿದರು. ಹಾಗಾಗಿ ನಾನೇನು ಮಾಡಿದೆ, ಸಮಾಜ ಶಾಶ್ವತ ಅಂತ ಸಮಾಜ ಕಟ್ಟೋಣ ಅಂತ ತಿಳ್ಕೊಂಡು ಸಮಾಜ ಕಟ್ಟಲಿಕ್ಕೋಸ್ಕರವಾಗಿ ನಾನು ಈ ಪಂಚಮಸಾಲಿ ಪೀಠವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು, ಭಕ್ತರು ಕೂಡಿ ಮಾಡಿರ್ತಕ್ಕಂಥದ್ದು. ನನ್ನ ಪೀಠ ಆಗಿರ್ತಕ್ಕಂಥದ್ದು 4 ಜನ ಟ್ರಸ್ಟಿಂದಲ್ಲ. ನನ್ನ ಪೀಠ ಆಗಿರ್ತಕ್ಕಂಥದ್ದು ಲಕ್ಷಾಂತರ ಪಂಚಮಸಾಲಿಗಳಿಂದ ಈ ಪೀಠ ಆಗೈತಿ. ಭಕ್ತರ ಮೂಲಕವಾಗಿ ಭಕ್ತರನ್ನ ಕರ್ಕೊಂಡು ಸಮಾಜ ಗಣ್ಯ ವ್ಯಕ್ತಿಗಳು ಕೊಡ್ಕೊಂಡು ಇವರೆಲ್ಲರೂ ಕೂಡ್ಕೊಂಡು ಸಭೆ ಮಾಡಿದರೆ ಅದು ಒಂದು ರೀತಿ ಹೌದಪ್ಪ ಅನ್ಬೋದಾಗಿತ್ತು. ಯಾರನ್ನೂ ಗಮನಕ್ಕೆ ಬಾರ್ದಂಗೆ 3-4 ಜನ ಕೂತ್ಕೊಂಡು ಕಾನೂನು ಬಾಹಿರವಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿದ್ದು ನನಗೆ ಯಾವ ಕಾರಣಕ್ಕೂ ನನಗೆ ನೋವಾಗಿಲ್ಲ. ಬಟ್ ನನ್ನ ನಂಬಿರುವಂಥ ಕೋಟ್ಯಾಂತರ ಪಂಚಮಸಾಲಿಗಳ ಮನಸ್ಸಿಗೆ ನೋವಾಗಿದೆಯಲ್ಲ, ನಮ್ಮ ಗುರುಳಿಗೆ ಅನ್ಯಾಯ ಆಗಿತ್ತಲ್ಲ, ಅವರು ನೋವು ಪಡ್ಕೊಂಡಿದ್ದನ್ನು ನನಗೆ ನೋವಾಗ್ತಾಯಿದೆ. ಆ ಕಾರಣಕ್ಕೋಸ್ಕರವಾಗಿ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಅದು ನನ್ನನ್ನು ಸೃಷ್ಟಿ ಮಾಡ್ತಕ್ಕಂಥ ಪರಮಾತ್ಮನಿಗೆ, ಆ ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ವಿಶ್ವಗುರು ಬಸವ ತಂದೆಗೆ, ಅದರ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ತಾಯಿ ಚೆನ್ನಮ್ಮನಿಗೆ, ಅವರೆಲ್ಲರ ಪ್ರತಿ ಸ್ವರೂಪಿಯಾಗಿರ್ತಕ್ಕಂಥ ನಮ್ಮ ಭಕ್ತರಿಗೆ ಮಾತ್ರ ಅಧಿಕಾರ ಇದೆ ಹೊರತು ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಯಾವ ಟ್ರಸ್ಟಿಗೆ ಇಲ್ಲ. ಆ ಟ್ರಸ್ಟಿಗೂ ನಮ್ಮ ಪೀಠಕ್ಕೂ ಯಾವುದೂ ಸಂಬಂಧವಿಲ್ಲ. ನನ್ನ ಪೀಠವನ್ನು ಎಲ್ಲಿ ಸ್ಥಾಪನೆ ಮಾಡ್ಯಾನಪ್ಪ ಅಂದರೆ, ಯಾವುದೋ ಆಸ್ತಿಯಲ್ಲಿ ಯಾವುದೇ ಕಲ್ಲು, ಯಾವುದೇ ಸಿಮೆಂಟು, ಇಟ್ಟಿಗೆಯಿಂದ ಪೀಠ ಸ್ಥಾಪನೆ ಮಾಡಿಲ್ಲ. ಭಕ್ತರ ಹೃದಯದಲ್ಲಿ ನನ್ನ ಪೀಠವನ್ನು ಸ್ಥಾಪನೆ ಮಾಡಿದ್ದೀನಿ. ಭಕ್ತರ ಹೃದಯ ಸಿಂಹಾಸವೇ ನನ್ನ ಸಿಂಹಾಸನ, ಭಕ್ತರ ಹೃದಯವೇ ನನ್ನ ಪೀಠ, ಭಕ್ತರು ನೆಲೆಸಿರ್ತಕ್ಕಂಥ ಹಳ್ಳಿಗಳೇ ನನ್ನ ಕೂಡಲ ಸಂಗಮ ಅಂತ ಭಾವನೆಯಿಂದ ನಾನು ಪೀಠ ಸ್ಥಾಪನೆ ಮಾಡಿದ್ವಿ. ನಾವೆಲ್ಲ ಪೀಠ ಸ್ಥಾಪನೆ ಮಾಡಿದ್ವಿ. ಭಕ್ತರು ಕೂಡಿ ಮಾಡಿರ್ತಕ್ಕಂಥ ಪೀಠ. ಆರಂಭದಲ್ಲಿ ಪೀಠ ಸ್ಥಾಪನೆ ಎಲ್ಲಿ ಆಯಿತು, ಬಯಲಲ್ಲಿ ಪೀಠ ಸ್ಥಾಪನೆ ಮಾಡಿದ್ರು ಭಕ್ತರು. ಆಮೇಲೆ ಅದಕ್ಕೊಂದು ಸ್ಥಳಾವಕಾಶ ಬೇಕು ಅಂತೇಳಿ ಕೂಡಲ ಸಂಗಮದ ಉಚಿತ ಪ್ರಸಾದ ನಿಲಯದಲ್ಲಿ 6 ವರ್ಷಗಳ ಕಾಲ ನಾನು ಪ್ರಸಾದ ನಿಲಯದಲ್ಲೇ ವಾಸ್ತವ್ಯ ಮಾಡಿದ್ದೆ. ಅಲ್ಲೇ ನಾನು ಪೀಠವನ್ನು ಸ್ಥಳಾಂತರ ಮಾಡಿದ್ದೆ. ಅದಾದಮೇಲೆ ಎಲ್ಲೇ ಒಂದು ಕಡೆ ಸರ್ಕಾರ ಕೊಟ್ಟಂಥ ಅನುದಾನವನ್ನು ಪಡ್ಕೊಳ್ಬೇಕನ್ನೋ ಅದು ಉದ್ದೇಶಕ್ಕೋಸ್ಕರವಾಗಿ ಟ್ರಸ್ಟವ್ರು ಎಲ್ಲೇ ಒಂದು ಕಡೆ ಜಾಗ ಮಾಡಿಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಆ ಜಾಗ ಕೊಟ್ಟದ್ದು ಬೇರೆ. ಇವರು ಏನೂ ಸಾಧಕ್ಕೆ ಯಾರು ಈ ರೀತಿ ಏನೂ ಸಹಾಯ ಮಾಡಿಲ್ಲ. ಏನೋ ಟ್ರಸ್ಟರು ಒಂದು ರೀತಿಯಾಗಿರ್ತಕ್ಕಂಥ ಆಶ್ರಯ ಕೊಡ್ತಂತ ತಿಳ್ಕೊಂಡು ಆ ಪೀಠವನ್ನು ಪ್ರಸಾದ ನಿಲಯದಿಂದ ಆ ಭಾಗಕ್ಕೆ ಸ್ಥಳಾಂತರ ಮಾಡಿದ್ರು. ಈಗ ನಮ್ಮ ಮೇಲೆ ಅವ್ರು ಬೇಸರ ಮಾಡ್ಕೊಂಡಿದ್ದಾರೆ, ಅವ್ರು ನಮ್ಮ ಮೇಲೆ ಇವತ್ತು ಮನಸ್ಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ ಅದು ಇಲ್ಲಿರ್ತಕ್ಕಂಥ ಸ್ಥಳ ಮತ್ತು ಟ್ರಸ್ಟಿಗೆ ಸಂಬಂಧ ಇದೆ ಹೊರತು ನಮ್ಮ ಪೀಠಕ್ಕೂ ಆ ಟ್ರಸ್ಟಿಗೂ ಯಾವುದೂ ಸಂಬಂಧವಿಲ್ಲ. ಆ ಉದ್ದೇಶಕ್ಕೋಸ್ಕರವಾಗಿ ನನ್ನ ಮೂಲ ಪೀಠ ಕೂಡಲ ಸಂಗಮ, ಅದು ಜಂಗಮ ಸ್ವರೂಪಿಯಾಗಿರ್ತಕ್ಕಂಥ ಪೀಠ ಐತಿ. ಆ ಪೀಠವನ್ನು ಮೂಲಕ್ಕೆಂದು ಹಿಡ್ಕೊಂಡು ನನ್ನ ಸಮಾಜ ಸಂಘಟನೆ ಆರಂಭವಾಗಿದೆ ಕೂಡಲ ಸಂಗಮ, ನನ್ನ ಸಮಾಜದ ಹೋರಾಟ ಶುರುವಾಗಿದ್ದೇ ಕೂಡಲ ಸಂಗಮ, ಜಗತ್ತಿನಾದ್ಯಂತ ಶ್ರೀಪೀಠ ಬೆಳವಣಿಗೆಯಾಗಿರ್ತಕ್ಕಂಥದ್ದೇ ಕೂಡಲ ಸಂಗಮ. ಮುಂದೆ ನನ್ನ ಅಂತ್ಯವೂ ಸಹ ಕೂಡಲ ಸಂಗಮದಲ್ಲೇ ಆಗುತ್ತೆ ಅನ್ನೋದನ್ನು ಸತ್ಯವನ್ನು ಎಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರವಾಗಿ ವಿನಾಕಾರಣ ಅಕ್ರಮ ಆಸ್ತಿ ಮಾಡಿದ್ದಾರೆ ಹಾಗೆ ಹೀಗೆ ಅಂತೇಳಿ ನಾನು ಯಾವುದೇ ಇವತ್ತವರೆಗೆ ಯಾವುದೋ ರೀತಿಯಾಗಿರ್ತ ಆಸ್ತಿ ಪಾಸ್ತಿ ಮಾಡಿಲ್ಲ. ಭಕ್ತರು ಕೊಟ್ಟಿರ್ತಕ್ಕಂಥ ಆಸ್ತಿ, ಭಕ್ತರು ತಾವೇ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಹಾಗೇ ಉಳಿಸ್ಕೊಂಡಿದ್ದೀನಿ. ಯಾವ ಕಾರಣಕ್ಕೂ ಎಲ್ಲಿಯೂ ಸಹ ನಾನು ಸರ್ಕಾರದ ಅಥವಾ ಸಮಾಜದ ಹಣ ಪಡ್ಕೊಂಡು ಇವತ್ತಿನವರೆಗೆ ಯಾವ ಆಸ್ತಿನೂ ಮಾಡಿಲ್ಲ. ಇವತ್ತವರೆಗೆ ಕಳೆದ 16 ವರ್ಷಗಳಿಂದ ಯಾರ ತಕ್ಕ ಸಹ ನನಗೆ ₹1 ಬೇಕು ಅಂತ ಕೇಳಿಲ್ಲ. ಬರೀ ಜೋಳಿಗೆಯಲ್ಲಿ ಜೋಳಿಗೆ ಇಲ್ಲದೇ ಸಮಾಜವನ್ನು ಕಟ್ಟಿ ಸಮಾಜ ಸಂಘಟನೆ ಮಾಡಿ ಒಂದು ದಿನ, 1 ಗಂಟೆ, 1 ನಿಮಿಷ, 1 ಸೆಕೆಂಡೇ ವ್ಯರ್ಥ ಮಾಡಲಾರ್ದೇ ಸಮಾಜಕ್ಕೋಸ್ಕರವಾಗಿ ಇಡೀ ನನ್ನ ಬದುಕನ್ನೇ ತ್ಯಾಗ ಮಾಡಿ ಸಮಾಜವನ್ನು ಪ್ರಾಮಾಣಿಕ ಕಟ್ಟಿದ್ದೀನಿ. ಆ ಸತ್ಯ ಜನರಿಗೆ ಗೊತ್ತೈತಿ. ಆ ಕಾರಣಕ್ಕೋಸ್ಕರ ವಿನಾಕಾರಣ ನನ್ನ ಮೇಲೆ ನಿರಾಧಾರವಾಗಿರ್ತಕ್ಕಂಥ ಆರೋಪವನ್ನು ಮಾಡುವಂಥದ್ದು ಅದು ಸರಿಯಲ್ಲ. ಅವ್ರು ಯಾರೇ ನನಗೆ ಆರೋಪ ಮಾಡಲಿ, ಪ್ರತ್ಯಾರೋಪ ಮಾಡಲಿ, ಬೇಕಾದ ನನ್ನ ಮೇಲೆ ಅವರು ಟೀಕೆ ಟಿಪ್ಪಣಿ ಮಾಡಲಿ, ಯಾವುದಕ್ಕೂ ಕುಗ್ಗೋದಿಲ್ಲ.
ಯಾವುದಕ್ಕೂ ಅಂಜೋದಿಲ್ಲ. ನನ್ನ ಜೊತೆಲಿ ಇಡೀ ಕರ್ನಾಟಕ ನಮ್ಮ ಪಂಚಮಸಾಲಿ ಸಮಾಜ ಇದೆ. ಇಡೀ ದೇಶದಾಗಿರ್ತಕ್ಕಂಥ ನನ್ನ ಸಮಾಜ ನನ್ನ ಜೊತೆಗೆ ಐತಿ. ಇಡೀ ಪಂಚಮಸಾಲಿ ನನ್ನ ಜೊತೆಗೆ ಅದಾರೆ. ಹಾಗಾಗಿ ಅವ್ರು ನಂಬ್ಕೊಂಡು ಮತ್ತೆ ಸಮಾಜವನ್ನು ನಾನು ಗಟ್ಟಿಯಾಗಿ ಸಂಘಟನೆ ಮಾಡ್ತೀನಿ. ಇಂಥ ಘಟನೆಗಳಿಂದ ಏನಾದರೂ ಸ್ವಾಮಿಗಳು ವಿಚಲಿತರಾಗಿದ್ದಾರೆ, ಕುಗ್ಗಿದ್ದಾರೆ, ನೊಂದಿದ್ದಾರೆ ಅನ್ನುವಂಥದ್ದು ಅದು ಸರಿಯಲ್ಲ. ನನಗೆ ಎಲ್ಲೇ ಒಂದು ಕಡೆ ಒಂದು ರೀತಿ ಸ್ವತಂತ್ರ ಸಿಕ್ಕಂಗೆ ಐತಿ. ಈ ರೀತಿಯಾಗಿ ಯಾವುದೋ ಒಬ್ಬ ರಾಜಕಾರಣಿ ಕಪ್ಪು ಮುಷ್ಟಿಯಿಂದ ನಾವು ಹೊರಗಡೆ ಬಂದೇನುವಂಥದ್ದು ಸ್ವತಂತ್ರವಾಗಿದ್ದೀನಿ ಅನ್ನುವಂಥ ಸಂತೋಷ ನನಗಿದೆ. ಭಕ್ತರು ಕೊಡುವಂಥ ಕೈತುಕ್ತಿನ ಮೂಲಕವಾಗಿಯೇ ಸಮಾಜನ ಕಟ್ತೀನಿ ಹೊರತು ಯಾವುದೇ ಕಾರಣಕ್ಕೂ ಯಾವುದೇ ಒಬ್ಬ ವ್ಯಕ್ತಿ ಹಂಗಿರಲಿಕ್ಕೆ ಇಷ್ಟಪಡೋದಿಲ್ಲ. ಆ ಕಾರಣಕ್ಕೋಸ್ಕರ ಮತ್ತೆ ಒತ್ತಿ ಹೇಳ್ತೀನಿ, ನನ್ನ ಉಚ್ಚಾಟನೆ ಮಾಡುವಂಥ ಪರಮಾಧಿಕಾರ ಸೃಷ್ಟಿ ಮಾಡ್ತಕ್ಕಂಥ ಭಗವಂತನಿಗೆ, ಅವನ ಸ್ವರೂಪದ ಭಕ್ತರಿಗೆ ಮಾತ್ರ ಇದೆ. ಆ ಉದ್ದೇಶಕ್ಕೋಸ್ಕರ ಇವತ್ತು ಯಾವುದೇ ರೀತಿಯಾಗಿರ್ತಕ್ಕ ನಾನು ಆತುರ ತೀರ್ಮಾನ ತೆಗೆದುಕೊಂಡು ಹೋಗಲ್ಲ. ಕೂಡಲ ಸಂಗಮವನ್ನು ಮೂಲಪೀಠ ಹಿಡ್ಕೊಂಡು ಸಮಾಜವನ್ನು ಮತ್ತಷ್ಟು ಜಾಗೃತಿ ಮಾಡ್ತೀನಿ. ಮೀಸಲಾತಿ ಹೋರಾಟವನ್ನು ಮತ್ತಷ್ಟು ಗಟ್ಟಿಯಾಗಿ ಮಾಡ್ತೀನಿ. ಜೀವನದ ಉಸಿರಿರೋವರೆಗೂ ನಮ್ಮ ಮಕ್ಕಳಿಗೆ ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಹೋರಾಟ ಅಂತೇಳಿ ಅದೇ ಪ್ರಕಾರವಾಗಿ ನಾನು ಹೋರಾಟ ಮಾಡ್ತೀನಿ. ಆ ಹೋರಾಟನ ತಿಕ್ಕಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಪ್ರಾಮಾಣಿಕ ಹೋರಾಟ ಮಾಡ್ತೀನಿ, ನ್ಯಾಯವನ್ನು ಪಡಿತೀನಿ. ಆ ಹಿನ್ನೆಲೆ ಒಳಗೆ ವಿನಾಕಾರಣ ನನ್ನ ಮೇಲೆ ನಿರಾಧಾರವಾಗಿರ್ತಕ್ಕಂಥ ಸತ್ಯಕ್ಕೆ ದೂರವಾಗಿರ್ತಕ್ಕಂಥ ಆರೋಪಗಳನ್ನು ನಾನು ಕೂಡಲ ಸಂಘದ ಪಾದಯಾತ್ರೆ ಶುರು ಮಾಡಿದಾಗಿಂದ ಇಲ್ಲಿವರೆಗೂ ಅನೇಕ ಷಡ್ಯಂತ್ರಗಳನ್ನು ಮಾಡಿದರು. ಅನೇಕ ಜನರು ತೊಂದರೆ ಕೊಟ್ಟರು. ನನ್ನ ತೇಜವಾದ ಮಾಡೋಕ್ಕೂ ಪ್ರಯತ್ನ ಪಟ್ಟರು. ಅವತ್ತು ಮಾಡ್ತಾರೆ, ಇವತ್ತು ಮಾಡ್ತಾರೆ, ಮುಂದೆ ಮಾಡ್ತಾರೆ. ಕೃತಕವಾಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಇಂಜಿನಿಯರ್ ಅನ್ನುವಂಥದ್ದು ಮೂಲಕವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕವಾಗಿ ಏನಾದರೂ ಕೃತಕ ಮಾಡ್ತಾರೆ. ಏನೇ ಬೇಕಾದ ಮಾಡಲಿ, ನನ್ನ ಜನ ನಂಬಿದ್ದಾರೆ. ನನಗೆ ಏನಂತ ಎಲ್ಲರಿಗೂ ಗೊತ್ತೈತಿ. ಆ ಕಾರಣಕ್ಕೋಸ್ಕರ ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ತೇಜವಾದಿ ಮಾಡುವಂಥ ಷಡ್ಯಂತ್ರಗಳು ಏನೇ ಮಾಡಿದ್ರು ಯಾವ ಕಾರಣ ವಿಚಾರಕ್ಕೆ ಸಾಧ್ಯವಿಲ್ಲ. ಸತ್ಯ ನನ್ನ ಪರವಾಗೈತಿ, ಸತ್ಯ ಜಗತ್ತಿಗೆ ಗೊತ್ತೈತಿ. ಆ ಪ್ರಕಾರವಾಗಿ ಜನರ ಮನಸ್ಸೇನು ಹೊಂದ್ಕೊಂಡಿದ್ದಾರಲ್ಲ, ಆ ಮನಸ್ಸುಗಳು ಮತ್ತಷ್ಟು ಅವ್ರಿಗೆ ಧೈರ್ಯವನ್ನು ತುಂಬಿ ಸಮಾಜವನ್ನು ಕಟ್ಟುವ ಪ್ರಯತ್ನವನ್ನು ನಾನು ಮಾಡ್ತೀನಿ. ಆ ಹಿನ್ನೆಲೆ ಒಳಗೆ ಈ ಒಂದು ಟ್ರಸ್ಟಿಗೂ ಮತ್ತು ಶ್ರೀಪೀಠಕ್ಕೆ ಯಾವುದೂ ಸಂಬಂಧ ಮತ್ತೆ ಒತ್ತಲಿಕ್ಕೆ ಇಚ್ಛೆಪಡ್ತೀನಿ. ನನ್ನ ಶ್ರೀಪೀಠ ಅದು ಭಕ್ತರ ಹೃದಯದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಪೀಠ. ಹಾಗೆ ಕೂಡಲ ಸಂಗಮದ ಮೂಲ ಪೀಠ ಇಟ್ಕೊಂಡೇ ಸಮಾಜವನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತೀನಿ. ಯಾವ ಭಕ್ತರು ಯಾವ ಭಾಗದಲ್ಲಿ ಶಾಖಾ ಮಠ ಮಾಡೋಕ್ಕೊಂದು ಅಪೇಕ್ಷೆ ಪಟ್ಟಾಗ ಅಲ್ಲಿ ಶಾಖಾ ಮಠ ಮಾಡಿಕೊಂಡು ಸಮಾಜವನ್ನು ಪ್ರಾಮಾಣಿಕ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತೀನಿ. ಇವತ್ತೂ ಯಾವುದೇ ರೀತಿಯಾಗಿರ್ತಕ್ಕಂಥ ಆತುರ ನಿರ್ಧಾರವನ್ನು ಕೈಗೊಳ್ಳೋದಿಲ್ಲ. ಆದಷ್ಟು ಶೀಘ್ರದಲ್ಲೇ ಕೇವಲ 4-5 ದಿನಗಳಲ್ಲಿ ನಮ್ಮ ಸಮಾಜ ಗಣ್ಯ ವ್ಯಕ್ತಿಗಳ ಸಭೆ ಕರಿತೀನಿ. ಆ ಸಭೆಗೆ ಒಂದು ಚರ್ಚೆ ಮಾಡಿಕೊಂಡು ಕೊನೆಗೆ ಭಕ್ತರ ಸಭೆಯನ್ನು, ಒಂದು ರಾಜ್ಯ ಮಟ್ಟದ ಭಕ್ತರ ಸಭೆಯನ್ನು ಕರ್ಕೊಂಡು ಭಕ್ತರ ತೀರ್ಮಾನವೇ ಅಂತಿಮ ತೀರ್ಮಾನ. ನನ್ನ ಪೀಠದ ಮೂಲ ವಾರಸ್ದಾರ ನನ್ನ ಭಕ್ತರು, ಸದ್ಭಕ್ತರು, ಶ್ರೀಸಾಮಾನ್ಯರು ನನ್ನ ಪಾದಯಾತ್ರೆಯಿಂದ ಇಲ್ಲಿವರೆಗೂ ನನಗೆ ರೊಟ್ಟಿ ಬುತ್ತಿ ಕೊಟ್ಟಾರ, ನನ್ನ ಜೊತೆ ನಡ್ಕೊಂಡು ಬಂದಾರ. ದೀನರು ಬಂದಾರೆ, ಕೂಲಿಕಾರ ಬಂದಾರೆ, ಅಮಾಲ್ರು ಬಂದಾರೆ, ಸಾಮಾನ್ಯರು ಬಂದಾರೆ. ಅವರೆಲ್ಲರೂ ಕೂಡಿಸ್ತೀನಿ. ಅವರೆಲ್ಲ ಕೂಡಿಸಿ ಅವರ ಅಭಿಪ್ರಾಯ ಕೊಡ್ತೀನಿ. ಅವ್ರು ಹೆಂಗೆ ಹೇಳ್ತಾರೋ ಆ ರೀತಿ ನಾನು ತೀರ್ಮಾನ ಕೈಗೊಳ್ತೀನಿ. ಭಕ್ತರ ತೀರ್ಮಾನವೇ ಅಂತಿಮ ತೀರ್ಮಾನ. ಆ ಕಾರಣಕ್ಕೋಸ್ಕರವಾಗಿ ನಾಡಿನ ಇಡೀ ಪಂಚಮಸಾಲಿ ಸಮಾಜ ಬಾಂಧವ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾವುದೇ ಕಾರಣಕ್ಕೂ ಈ ಘಟನೆಯಿಂದ ನೊಂದುಕೊಳ್ಳುವಂಥ ಪ್ರಯತ್ನ ಮಾಡಬೇಡ್ರಿ. ನಿಮ್ಮ ಸ್ವಾಮಿಗಳು ಯಾವತ್ತೂ ನಿಮ್ಮ ಜೊತೆಗೇ ಇರ್ತಾರೆ. ಯಾವ ಕಾರಣಕ್ಕೆ ನಾನಂತೂ ನೊಂದ್ಕೊಳ್ಳೋದಿಲ್ಲ. ಯಾವ ಕಾರಣಕ್ಕೆ ನಾನು ಬೇಜಾರು ಮಾಡ್ಕೊಂಡು ವಿಚಿತ್ರರಾಗೋದಿಲ್ಲ. ನೀವು ನಮ್ಮ ಗುರುಗಳು ಹಿಂಗಾಯ್ತು ಅಂತೇಳಿ ಯಾವ ಕಾರಣಕ್ಕೂ ನೀವು ನಿಂತ್ಕೊಳಕ್ಕೆ ಹೋಗಬೇಡ್ರಿ. ಧೈರ್ಯವಾಗಿ ಸಮಾಜವನ್ನು ಕಟ್ಟೋಣ. ಇಡೀ ಕರ್ನಾಟಕ ನಮ್ಮ ಸಮಾಜ ನಮ್ಮ ಜೊತೆಗೆ ಐತಿ. ಇವತ್ತು ನಾನು ಬರೆಯಲ್ಲಿ ಕೂಡಿಸೋಂಗೆ ಬರ್ತೀನಿ ಅಂತಂದಿದ್ದಕ್ಕೆ ಇವತ್ತು ಇಷ್ಟೊಂದು ಸಂಖ್ಯೆಯಲ್ಲಿ ಜನ ಬಂದಾರೆ. ನಾನು ಯಾವುದೂ ಕರೆ ಕೊಟ್ಟು ಹೋಗಿಲ್ಲ. ಇದು ಶಕ್ತಿ ಪ್ರದರ್ಶನ ಇಲ್ಲ. ಗುರುಗಳ ಭಕ್ತಿಗೆ, ಗುರುಗಳಿಗೆ ಶಕ್ತಿ ತುಂಬಲಿಕ್ಕೆ ಭಕ್ತರ ಭಕ್ತಿಯ ಪ್ರದರ್ಶನ ಇದೆ. ಭಕ್ತಿ ಪ್ರದರ್ಶನ ಮಾಡಿದ್ದಾರೆ. ಆ ಹಿನ್ನೆಲೆ ಒಳಗೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಹಿರಿಯರ ಜೊತೆ ಸಮೀಕ್ಷೆ ಮಾಡಿಕೊಂಡು ನಮ್ಮೆಲ್ಲ ಭಕ್ತರ ಸಭೆ ಕರ್ಕೊಂಡು ಆದಷ್ಟು ಬೇಗ ಒಂದು ರಾಜ್ಯ ಮಟ್ಟದ ಸಭೆ ಕರಿತೀನಿ. ಅದೇ ನಮ್ಮ ಸಮಾಜದ ಕೆಲವೊಂದು ಹಿರಿಯರ ಸಭೆ ಕರಿತೀನಿ. ಅದಷ್ಟು ಕೂಡಲ ಸಂಘದಲ್ಲಿ ಸಭೆ ಕರಿತೀನಿ. ಹಿರಿಯರ ಸಭೆ ಕರ್ಕೊಂಡು ಅವ್ರ ಜೊತೆ ಒಂದು ತೀರ್ಮಾನ ಮಾಡ್ತೀನಿ. ಆಮೇಲೆ ಭಕ್ತರ ಸಭೆ ಕರಿತೀನಿ. ಭಕ್ತರು ಏನು ತೀರ್ಮಾನ ಮಾಡ್ತಾರೋ ಆ ತೀರ್ಮಾನವೇ ಅಂತಿಮ ತೀರ್ಮಾನ. ಆ ಕಾರಣಕ್ಕೋಸ್ಕರವಾಗಿ ಯಾವುದೇ ಸುಳ್ಳು ಸುದ್ದಿಗಳು ನಂಬುವಂತಹ ಯಾವುದೇ ಹೇಳಿಕೆಗಳಿಗೆ ಮನಸ್ಸಿಗೆ ನೊಂದ್ಕೊಳ್ಳೋ ಪ್ರಯತ್ನವನ್ನು ಯಾರು ಸಹ ಮಾಡಬಾರ್ದು ಅಂತೇಳಿ ನಾನು ನಮ್ಮ ಭಕ್ತರಿಗೆ ಈ ಮೂಲಕ ಮನವಿ ಮಾಡಿಕೊಂಡು ಇವತ್ತಿನ ಸಭೆಯಲ್ಲಿ ನಮ್ಮ ವಿಜಯಪುರ ಜಿಲ್ಲಾಧ್ಯಕ್ಷರು, ಮೀಸಲಾತಿ ಹೋರಾಟ ಸಮಿತಿ ಅಧ್ಯಕ್ಷ ಹಿರಿಯ ನಾಯಕರಾದ ರುದ್ರಗೌಡರು, ಜಿಲ್ಲಾಧ್ಯಕ್ಷರಾದ BM ಪಾಟೀಲ್ರು, ಗುಲ್ಬರ್ಗ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಗೌಡ ಪಾಟೀಲ್ರು, ಹಾವೇರಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜ ಆಲಪ್ಪನವರು, ನಂತರದಲ್ಲಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದರ್ಯಪ್ಪಣ್ಣ ಸಾಂಗ್ಲಿಕರ್ ಅವರು, ಬೆಳಗಾಂ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಿಂಗಪ್ಪ ಫಿರೋಜಿಯವರು, ವಕೀಲರ ಪರಿಷತ್ತಿನ ಪಂಚಸೇನೆಯ ಯುವ ಘಟಕದ ಅನೇಕ ಪದಾಧಿಕಾರಿಗಳು ಬಂದ್ದಾರೆ. ನಮ್ಮ ಪೂಜ್ಯರು, ಇಕ್ಕನೂತಿ ಪೂಜ್ಯರು ಬಂದು ನನಗೆ ಮಾನಸಿಕವಾದ ಧೈರ್ಯ ತುಂಬಿದ್ದಾರೆ. ಹಾಗಾಗಿ ಎಲ್ಲರ ಅಂತಃಕರಣ ನಿರಂತರ ನಮ್ಮ ಜೊತೆಗಿರಲಿ, ಎಲ್ಲರೂ ಕೂತ್ಕೊಂಡು ಸಮಾಜವನ್ನು ಸಂಘಟನೆ ಮಾಡ್ತೀವಿ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಎರಡು ಮಾತು ಮುಗಿಸಿ ಶರಣ